ಎಲ್ಲರಿಗೂ ಸ್ಟಡಿ ನೆಟ್ವರ್ಕ್ ಅಂಡ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿಯ ಪಾರ್ಟ್ 5 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ನಾವು ಹಿಂದಿನ ವಿಡಿಯೋಸ್ಗಳಲ್ಲಿ ಯಾವುದ್ಯಾವುದನ್ನು ನೀವು ನೋಡಿಲ್ಲ, ಆ ವಿಡಿಯೋಸ್ಗಳ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಮತ್ತು ಇನ್ನೊಂದು, ನಿಮ್ಗೆ ಏನಾದ್ರು ಈ ಒಂದು ಚಾಪ್ಟ್ರಲ್ಲಿ ಡೌಟ್ಸ್ ಬಂದರೆ ಅಥವಾ ಬೇರೆ ಬೇರೆ ಚಾಪ್ಟರ್ಸ್ನ ಮುಂದೆ ಮಾಡ್ತಾ ಹೋಗ್ತೀವಲ್ಲ, ಅದರಲ್ಲಿ ನಿಮಗೆ ಡೌಟ್ಸ್ ಬಂದರೆ ನೀವು ಕಮೆಂಟ್ ಬಾಕ್ಸ್ ಆನ್ ಆಗಿರುತ್ತೆ ಅಥವಾ ಡೌಟ್ ಕ್ಲಾರಿಫಿಕೇಷನನ್ನು ಮಾಡ್ತೀವಿ. ಇವಾಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈ ರೆಸಿಸ್ಟೆನ್ಸ್ ಆಫ್ ಎ ಸಿಸ್ಟಮ್ ಆಫ್ ರೆಜಿಸ್ಟರ್ ಅಂದರೆ ರೆಸಿಸ್ಟೆನ್ಸ್ನ ಅಥವಾ ರೆಜಿಸ್ಟರ್ಸ್ಗಳನ್ನ ನಾವು ಯಾವ ರೀತಿ ಕನೆಕ್ಟ್ ಮಾಡ್ತೀವಿ, ಜಾಸ್ತಿ ರೆಸಿಸ್ಟೆನ್ಸ್ನ ಯಾವ್ಯಾವ ರೀತಿ ನಾವು ಕನೆಕ್ಟ್ ಮಾಡ್ಬೋದು ಅಂತೆಲ್ಲ ನೋಡೋಣ. ಇನ್ ಪ್ರಿಸೀಡಿಂಗ್ ಸೆಕ್ಷನ್ ವಿ ಲರ್ನ್ಡ್ ಅಬೌಟ್ ಸಿಂಪಲ್ ಸರ್ಕ್ಯೂಟ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಅಂದರೆ ನಾವು ಹಿಂದೆ ಏನು ಕಲ್ತಿದ್ವು, ಸಿಂಪಲ್ ಆಗಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಯಾವ ರೀತಿ ಕನೆಕ್ಟ್ ಮಾಡೋದಂತೆಲ್ಲ ಕಲ್ತಿದ್ವು. ನೆಕ್ಸ್ಟ್ ಮುಂದೆ ವಿ ಹ್ಯಾವ್ ನೋಟಿಸ್ಡ್ ಹೌ ದ ಕರೆಂಟ್ ಥ್ರೂ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ಸ್. ಅಂದರೆ ಕರೆಂಟ್ ಆಗಿರ್ಬೋದು ಮತ್ತು ಕಂಡಕ್ಟರ್ನ ಅಲ್ಲಿ ಇರ್ತಕ್ಕಂಥ ಕರೆಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗೈತೆ ಅಂತ ನೀವು ಕಲ್ತಿದ್ರು. ರೆಸಿಸ್ಟೆನ್ಸ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಹಂಗಂದ್ರೆ ಯಾವುದು? ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನಿತ್ತು, ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಇತ್ತು. ಕಂಡಕ್ಟರ್ನಲ್ಲಿ ಇರ್ತಕ್ಕಂಥ ಕರೆಂಟು ಯಾವುದ್ಯಾವ್ದ್ರ ಮೇಲೆ ಡಿಪೆಂಡ್ ಆಗೈತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗೈತೆ ಅಂತ. ಯಾವುದದು ಲಾ? ಓಮ್ಸ್ ಲಾ. ಇನ್ ವೇರಿಯಸ್ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ವಿ ಆಫ್ಟನ್ ಯೂಸ್ ರೆಜಿಸ್ಟರ್ಸ್ ಇನ್ ವೇರಿಯಸ್ ಕಾಂಬಿನೇಷನ್. ನಾವು ಎಲೆಕ್ಟ್ರಿಕಲ್ ಡಿವೈಸಸ್ಗಳನ್ನ ಯೂಸ್ ಮಾಡ್ತೀವಲ್ವ ಅಥವಾ ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡ್ತೀವಲ್ವ, ಆ ಒಂದು ಡಿವೈಸಸ್ಗಳಲ್ಲಿ ರೆಜಿಸ್ಟರ್ಸ್ಗಳನ್ನ ನಾವು ವೇರಿಯಸ್ ಕಾಂಬಿನೇಷನ್ಸ್ಗಳಲ್ಲಿ ಕನೆಕ್ಟ್ ಮಾಡಿರೋದನ್ನು ನೋಡ್ಬೋದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮುಂದೆ ಟೈಪ್ಸ್ಗಳು ಬರ್ತವೆ, ಅವಾಗ ನಿಮಗೆ ಹೇಳ್ತೀನಿ. ವಿ ನೋ therefore instead to see how Ohm's law can be applied to combinations of resistors. ಅಂದರೆ ನಾವು ಏನು ನೋಡ್ಬೋದಪ್ಪ ಅಂದರೆ, ಓಮ್ಸ್ ಲಾ ಯಾವ ರೀತಿ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ಗಳನ್ನ ಮೇಲ್ಗಡೆ ಅಪ್ಲೈ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ದೇರ್ ಆರ್ 2 ಮೆಥಡ್ಸ್ ಆಫ್ ಜಾಯ್ನಿಂಗ್ ಆಫ್ ರೆಜಿಸ್ಟರ್ ಟುಗೆದರ್. ಅಂದರೆ ನಾವು ಒಂದಕ್ಕೊಂದೊಂದು 2-3 ರೆಜಿಸ್ಟರ್ಸ್ಗಳನ್ನ ಯಾವ್ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಅನ್ನೋದಕ್ಕೆ 2 ಮೆಥಡ್ಸ್ಗಳಿದಾವಂತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದು 2 ಮೆಥಡ್ಸ್ಗಳಿದಾವೆ. ಮೊದಲನೇದಾಗಿ ಬಂದರೆ ಒಂದು ಸೀರೀಸ್ ಕಾಂಬಿನೇಷನ್ ಅಂತ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರೆಜಿಸ್ಟರ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಅಂತ. ಎರಡನೇದಾಗಿ ಬಂದರೆ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಯಾವ್ಯಾವುದು 2 ಮೆಥಡು? ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್. ಇವಾಗ ಒಂದೊಂದಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ನೋಡ್ರಿ, ನೆಕ್ಸ್ಟ್ ಅವ್ರು ಫಿಗರ್ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಇರತಕ್ಕಂಥ ಫಿಗರು shows an electric circuit in which 3 resistors having resistance R1, R2 and R3 respectively are joined end to end. ನೀವು ಇಲ್ಲಿ ನೋಡ್ಬೋದು, ಜಾಯಿನ್ ಆಗೈತೆ ಯಾವ ಥರ, ಒಂದರ ಎಂಡಿಗೆ ಇನ್ನೊಂದು ಎಂಡು ಜಾಯಿನ್ ಆಗೈತಂತೆ. ದೇರ್ ಆರ್ ಹಿಯರ್ ದ ರೆಜಿಸ್ಟರ್ಸ್ ಆರ್ ಸೆಟ್ ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್. ಅಂದರೆ ಏನು, ಈ ರೀತಿ ಕನೆಕ್ಟ್ ಆದರೆ, ಎಂಡ್ ಟು ಎಂಡ್ ಕನೆಕ್ಟ್ ಆದರೆ, ಇಲ್ಲಿ ಅಬ್ಸರ್ವ್ ಮಾಡೋದು ಜಾಯಿನ್ಡ್ ಎಂಡ್ ಟು ಎಂಡ್. ಈ ರೀತಿ ಎಂಡ್ ಟು ಎಂಡ್ ಕನೆಕ್ಟ್ ಆದರೆ ನಾವು ಯಾವ ಕನೆಕ್ಷನ್ ಅಂತ ಕರಿತೀವಪ್ಪ ಅಂದರೆ ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಇವಾಗ ನೋಡ್ರಿ, 3 ರೆಜಿಸ್ಟರ್ಸ್ಗಳಿದಾವೆ. ರೆಜಿಸ್ಟರ್ಸ್ಗಳನ್ನ ಸಿಂಬಲ್ಸ್ ಯಾವ ರೀತಿ ಅಂತ ನಾವು ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡಿದ್ದೀವಿ ಆಲ್ರೆಡಿ. ಇವಾಗ ನೋಡಿ, ಈ ರೀತಿ ರೆಜಿಸ್ಟರ್ಸ್ನ ಬರಿತೀವಿ. ಈಗ ಒಂದರ ಎಂಡಿಗೆ ಇನ್ನೊಂದು ಕನೆಕ್ಟ್ ಆಗೈತೆ ಅಂದರೆ ಒಂದು ರೆಜಿಸ್ಟರ್ ಆದಮೇಲೆ ಇನ್ನೊಂದು ರೆಜಿಸ್ಟರ್ ಕನೆಕ್ಟ್ ಆಗಿರಬೇಕು. ಅದೇ ರೀತಿ ನೋಡ್ರಿ, R2ಗೆ R3 ಕನೆಕ್ಟ್ ಆಗೈತಲ್ವಾ, ಈ ರೀತಿ ಸೀರೀಸಲ್ಲಿ ಕನೆಕ್ಟ್ ಆಗೈತೆ. ಒಂದಕ್ಕೊಂದು ರೆಜಿಸ್ಟರ್ಗೆ ಇನ್ನೊಂದು ರೆಜಿಸ್ಟರ್, ಇನ್ನೊಂದು ರೆಜಿಸ್ಟರ್ಗೆ ಇನ್ನೊಂದು ರೆಜಿಸ್ಟರ್, ಆ ರೀತಿ ಎಂಡ್ ಟು ಎಂಡ್ ಕನೆಕ್ಟ್ ಆಗಿತ್ತಂದರೆ ಅದಕ್ಕೆ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಇವಾಗ ನಿಮಗೆ ಯಾವ ರೀತಿ ಸೀರೀಸ್ ಕಾಂಬಿನೇಷನ್ ಅಂದರೆ ಏನು ಅಂತ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇವಾಗ ನೆಕ್ಸ್ಟ್ ನೋಡಿ, ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. shows a combination of resistors in which 3 resistors are connected together between points X and Y. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 2 ಪಾಯಿಂಟ್ಸ್ಗಳು ಕಾಣಿಸ್ತಿದೆ, ಒಂದು X ಪಾಯಿಂಟ್, ಇನ್ನೊಂದು Y ಪಾಯಿಂಟ್. ನೆಕ್ಸ್ಟ್ ಮುಂದೆ ಹೋದ್ರಿ, ಹಿಯರ್ ದ ರೆಜಿಸ್ಟರ್ಸ್ ಆರ್ ಸೆಟ್ ಟು ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಯಾವ ರೀತಿ ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, 2 ಪಾಯಿಂಟ್ಸಿಗೆ, ಇವೆರಡು ಪಾಯಿಂಟ್ಸ್ನ ಮಧ್ಯೆ 3 ರೆಜಿಸ್ಟರ್ಸ್ಗಳು ಕನೆಕ್ಟ್ ಆಗೈತೆ. ಅಂದರೆ ಒಂದೇ ಒಂದು ಕಾಮನ್ ಪಾಯಿಂಟಿಗೆ 3 ರೆಜಿಸ್ಟರ್ಸ್ಗಳು ಕನೆಕ್ಟ್ ಆಗೈತೆ. ಈ ರೀತಿ ಕಾಂಬಿನೇಷನ್ಗೆ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೀರೀಸ್ ಕಾಂಬಿನೇಷನ್ ಅಂದ್ರೇನು, ಒಂದರ ಎಂಡಿಗೆ ಇನ್ನೊಂದು ಕನೆಕ್ಟ್ ಆಗಿರಬೇಕು. ಆದರೆ ಇಲ್ಲಿ ಆ ರೀತಿ ಆಗ್ತಿಲ್ಲ. ಒಂದು ಕಾಮನ್ ಪಾಯಿಂಟಿಗೆ ಏನಾಗ್ತಿದೆ, ರೆಜಿಸ್ಟರ್ಸ್, ನಂಬರ್ ಆಫ್ ರೆಜಿಸ್ಟರ್ಸ್ಗಳು ಏನಾಗ್ತಿದೆ, ಸೀರಿಯಲ್ ಕನೆಕ್ಟ್ ಆಗ್ತಾ ಇದೆ. ಅಲ್ಲಿ ಸೀರೀಸಾಗಿ ಕನೆಕ್ಟ್ ಆಗ್ತಿತ್ತು. ಯಾವ ರೀತಿ, ಒಂದರ ಎಂಡಿಗೆ ಇನ್ನೊಂದು ಕನೆಕ್ಟ್ ಆಗ್ತಾ ಹೋಗ್ತಿತ್ತು. ಇವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇವಾಗ ನೋಡ್ರಿ, ಯಾವ ರೀತಿ ಪ್ಯಾರಲಲ್ ಕನೆಕ್ಷನ್ಗೂ ಮತ್ತು ಸೀರೀಸ್ ಕನೆಕ್ಷನ್ಗೂ ಏನು ವ್ಯತ್ಯಾಸ ಅಂತ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ನೋಡ್ಬೋದು. ನೆಕ್ಸ್ಟ್ ಇವಾಗ ಇಲ್ಲೋ ನೆಕ್ಸ್ಟ್ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರೆಜಿಸ್ಟರ್ಸ್ ಇನ್ ಸೀರೀಸ್ ಅಂದರೆ ಸೀರೀಸಲ್ಲಿ ಏನೇನು ವ್ಯತ್ಯಾಸ ಇರುತ್ತೆ, ಕರೆಂಟ್ ಯಾವ ರೀತಿ ಫ್ಲೋ ಆಗುತ್ತೆ, ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಯಾವ ರೀತಿ ಬರುತ್ತೆ. ಇವಾಗ ಅಷ್ಟೊಂದು ರೆಜಿಸ್ಟರ್ಸ್ಗಳು ಇದಾವಲ್ವಾ, ಆ ಎಲ್ಲ ರೆಜಿಸ್ಟರ್ದು
ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಆ ರೀತಿ ಎಲ್ಲ ಕಂಡುಹಿಡಿಯಕ್ಕೆ ಒಂದೊಂದು ಫಾರ್ಮುಲಾ ಬೇಕಲ್ವಾ, ಆ ಫಾರ್ಮುಲಾಗಳನ್ನೆಲ್ಲ ನೋಡ್ತಾ ಹೋಗೋಣ, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಯಾವುದದು ರೆಸಿಸ್ಟರ್ಸ್ ಇನ್ ಸೀರೀಸ್ ಕಾಂಬಿನೇಷನ್, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಹ್ಯಾಪನ್ಸ್ ಟು ದ ವ್ಯಾಲ್ಯೂ ಆಫ್ ಕರೆಂಟ್ ವೆನ್ ಎ ನಂಬರ್ ಆಫ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ದ ಸರ್ಕ್ಯೂಟ್? ಏನು ಹೇಳ್ತಿದ್ದಾರೆ, ಕರೆಂಟ್ ವ್ಯಾಲ್ಯೂ ಯಾವುದಾಗಿರುತ್ತೆ, ಯಾವ ರೀತಿ ಇರುತ್ತೆ, ನಾವು ಯಾವಾಗ ರೆಜಿಸ್ಟರ್ಸ್ಗಳನ್ನ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಕರೆಂಟ್ನ ವ್ಯಾಲ್ಯೂ ಏನು ಬರುತ್ತೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟ್, ವಾಟ್ ಶುಡ್ ಬಿ ದೇರ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, 3 ಪಾಯಿಂಟ್ಸ್ನ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂದರೂ ಸೇಮ್, ನೆಟ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ರು ಅವರು, ನೀವು ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್, ಟೋಟಲ್ ರೆಸಿಸ್ಟೆನ್ಸ್ ಅಂದರೂ ಸೇಮ್. ಏನೇನು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂದರೂ ಅದೇ, ನೆಟ್ ರೆಸಿಸ್ಟೆನ್ಸ್ ಅಂದರೂ ಸೇಮ್, ಮತ್ತು ಟೋಟಲ್ ರೆಸಿಸ್ಟೆನ್ಸ್ ಅಂದರೂ ಒಂದೇ. ಅಂದರೆ ಇವು 3 ಮೀನಿಂಗು ಒಂದೇ, ಸರಿನಾ? ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಅಂತ ಕೇಳಿದ್ರು ಒಂದೇ, ಸರಿನಾ? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ದಿ ಹೆಲ್ಪ್ ಆಫ್ ಫಾಲೋಯಿಂಗ್ ಆಕ್ಟಿವಿಟಿ. ಇಲ್ಲೊಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರಂತೆ, ಈ ಆಕ್ಟಿವಿಟಿ ಮೂಲಕ ನಾವು ತಿಳ್ಕೊಬೋದಂತೆ ರೆಜಿಸ್ಟರ್ಸ್ ಇನ್ ಸೀರೀಸ್ನ. ಇವಾಗ ನೋಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ, ಜಾಯಿನ್ ದ 3 ರೆಜಿಸ್ಟರ್ಸ್ ಇನ್ ದ ಡಿಫರೆಂಟ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. Connect them with a battery, an ammeter and plug key as shown in the figure 11.6. 11.6 ಯಾವುದು ಫಿಗರು? ಇದು ನೋಡಿ, ಇದು 11.6 ಆಗೈತೆ ಫಿಗರು. ಏನನ್ನು ಕನೆಕ್ಟ್ ಮಾಡಿದ್ದಾರೆ? ಒಂದು ಆಮ್ಮೀಟರ್ ಅನ್ನು ಕನೆಕ್ಟ್ ಮಾಡಿದ್ದಾರೆ, ಮತ್ತೆ ವೋಲ್ಟ್ ಮೀಟರ್ ಅನ್ನು ಕನೆಕ್ಟ್ ಮಾಡಿದ್ದಾರೆ, ಇಲ್ಲಿ ಒಂದು ಕೀ ಕನೆಕ್ಟ್ ಮಾಡಿದ್ದಾರೆ. ಕೀ ಅಂತೂ ಒಂದೇ, ಪ್ಲಗ್ ಅಂದ್ರೂ ಒಂದೇ. ಇವು 3 ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ರೆಜಿಸ್ಟರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಮತ್ತೆ ಇಲ್ಲೊಂದೇನು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ್ದಾರೆ, ಸರಿನಾ? ಇದಿಷ್ಟು ಅಲ್ಲಿ ಹೇಳಿದ್ರು. ನೆಕ್ಸ್ಟ್ ನೋಡ್ರಿ, ಯು ಮೇ ಯೂಸ್ ದ ರೆಜಿಸ್ಟರ್ಸ್ ವ್ಯಾಲ್ಯೂ ಲೈಕ್ 1 ohm 2 ohm 3 ohm. ಅಂದ್ರೇನು, R1ನ ವ್ಯಾಲ್ಯೂ ನೀವು ಕನ್ಸಿಡರ್ ಮಾಡಿ 1 ohm ಅಂತ, R2ನ ವ್ಯಾಲ್ಯೂ ನೀವು ಕನ್ಸಿಡರ್ ಮಾಡಿ 2 ohm ಅಂತ, ಅದೇ ರೀತಿ R3ನ ವ್ಯಾಲ್ಯೂ 3 ohm ಅಂತ ನೀವು ಕನ್ಸಿಡರ್ ಮಾಡಿ. ಅಂಡ್ ಎ ಬ್ಯಾಟ್ರಿ ಆಫ್ 6 ವೋಲ್ಟ್ ಬ್ಯಾಟರಿ, 6 ವೋಲ್ಟ್ ಫಾರ್ ಪರ್ಫಾರ್ಮಿಂಗ್ ದಿಸ್ ಆಕ್ಟಿವಿಟಿ. ಈ ಒಂದು ಆಕ್ಟಿವಿಟಿ ಮಾಡೋಕ್ಕೆ ನೀವು ಬ್ಯಾಟ್ರಿದು ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಎಷ್ಟು ತಗೊಳ್ಳಿ ಅಂತಂದ್ರೆ 6 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದು ಏನು ಕನೆಕ್ಟ್ ಮಾಡಿದೀವಿ ನಾವು, ಪ್ಲಗ್ ಕೀಯನ್ನು ಕನೆಕ್ಟ್ ಮಾಡಿದೀವಿ. ನೋಟ್ ದ ಆಮೀಟರ್ ರೀಡಿಂಗ್. ನಾವಿಲ್ಲಿ ಏನು ರೀಡಿಂಗ್ನ ನೋಡಬೇಕು, ಆಮೀಟರ್ನ ರೀಡಿಂಗ್ ನೋಡಬೇಕು. ಯಾಕೆ ಆಮೀಟರ್ನ ರೀಡಿಂಗ್ ನೋಡಬೇಕು? ಆಮೀಟರ್ನ ಕೆಲಸ ಏನು? ಕರೆಂಟ್ನ ಡಿಟೆಕ್ಟ್ ಮಾಡೋದು ಅಥವಾ ಮೆಜರ್ ಮಾಡೋದು. ಕರೆಂಟ್ ಎಷ್ಟು ಫ್ಲೋ ಆಗ್ತೈತೆ ಅಂತ ನಾವು ತೋರಿಸೋದು ಯಾವುದು? ಆಮೀಟರ್ ತೋರಿಸುತ್ತೆ. ನೆಕ್ಸ್ಟ್, ಚೇಂಜ್ ದ ಪೊಸಿಷನ್ ಆಫ್ ದ ಆಮೀಟರ್ ಟು ಎನಿವೇರ್ ಇನ್ ಬಿಟ್ವೀನ್ ದ ರೆಜಿಸ್ಟರ್ಸ್. ನೋಟ್ ದ ಆಮೀಟರ್ ರೀಡಿಂಗ್ ಇನ್ ಈಚ್ ಟೈಮ್. ನೋಡಿ, ಅವ್ರು ಏನು ಹೇಳ್ತಿದಾರಪ್ಪ ಅಂದರೆ, ಆಮ್ಮೀಟರ್ನ ಪೊಸಿಷನನ್ನು ಚೇಂಜ್ ಮಾಡಿ. ಇವಾಗ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇವಾಗ ನೋಡ್ರಿ, ಇಷ್ಟೊಂದು ಈ ಒಂದು ಸೀರೀಸಲ್ಲಿ ಫಾರ್ ಎಕ್ಸಾಂಪಲ್ ನಾನು ಆಮ್ಮೀಟರ್ನ ಕನೆಕ್ಟ್ ಮಾಡಿದರೆ ಈ ಒಂದು ಪೊಸಿಷನಲ್ಲಿ ಕನೆಕ್ಟ್ ಮಾಡಿದರೆ ನಾನೇನು ಮಾಡ್ಬೋದಪ್ಪ ಅಂದರೆ, ಈ 2 ರೆಜಿಸ್ಟರ್ಸ್ಗಳಿದಾವಲ್ವ, 2 ರೆಜಿಸ್ಟರ್, ಇವೆರಡರ ಮಧ್ಯದಲ್ಲಿ ನಾನು ಈ ಒಂದು ಪ್ಲೇಸಲ್ಲಿ ನಾನು ಆಮ್ಮೀಟರನ್ನು ಕನೆಕ್ಟ್ ಮಾಡ್ತೀನಿ. ಅವಾಗ ರೀಡಿಂಗ್ ಎಷ್ಟು ಬರುತ್ತೆ ಕರೆಂಟಿಂದು ಅಂತ ನೋಡ್ತಾ ಹೋಗ್ತೀನಿ. ಆಮ್ಮೀಟರ್ ರೀಡಿಂಗ್ ಏನು ತೋರಿಸುತ್ತೆ? ಕರೆಂಟ್ನ ವ್ಯಾಲ್ಯೂನ ತೋರಿಸ್ತಾ ಹೋಗುತ್ತೆ. ಅದೆಷ್ಟು ಬರುತ್ತೆ ಅಂತ ನಾವು ಈ ಒಂದು ಪ್ಲೇಸಲ್ಲಿ ಕೂಡ ನೋಡ್ಬೋದು. ಅಥವಾ ನಾವು ಬೇರೆ ಬೇರೆ ಪ್ಲೇಸಲ್ಲಿ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಕನೆಕ್ಟ್ ಮಾಡಿ ನೋಡ್ಬೋದು, ಇಲ್ಲಿ ಕನೆಕ್ಟ್ ಮಾಡಿ ನೋಡ್ಬೋದು, ಆದರೆ ವ್ಯಾಲ್ಯೂ ಸೇಮ್ ಬರುತ್ತೆ. ಅದು ಯಾವ ರೀತಿ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಡು ಯು ಫೈಂಡ್ ಎನಿ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಕರೆಂಟ್ ಥ್ರೂ ದ ಆಮ್ಮೀಟರ್? ಅವ್ರು ಏನು ಕೇಳ್ತಿದ್ರೆ, ಇವಾಗ ಈ ಒಂದು ಆಕ್ಟಿವಿಟಿ ಮಾಡಿದಾಗ ಕರೆಂಟ್ನ ವ್ಯಾಲ್ಯೂ ಏನಾದ್ರು ಚೇಂಜ್ ಆಯ್ತಾ, ಪೊಸಿಷನ್ ನಾವು ಚೇಂಜ್ ಮಾಡಿದಾಗ? ಇಲ್ಲಿ ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ ಅದನ್ನ ಎಕ್ಸ್ಪ್ಲನೇಷನ್. ಯು ವಿಲ್ ಅಬ್ಸರ್ವ್ ದಟ್ ದ ವ್ಯಾಲ್ಯೂ ಆಫ್ ಕರೆಂಟ್ ಇನ್ ದ ಆಮ್ಮೀಟರ್ ಈಸ್ ದ ಸೇಮ್ ಇಂಡಿಪೆಂಡೆಂಟ್ ಆಫ್ ಪೊಸಿಷನ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅಂದ್ರೆ ಏನು, ಇಂಡಿಪೆಂಡೆಂಟ್ ಆಗೈತೆ, ಅದು ಡಿಪೆಂಡ್ ಆಗಿಲ್ಲ. ನೀವು ಪೊಸಿಷನ್ ಅನ್ನ ಚೇಂಜ್ ಮಾಡ್ದಂಗೆ ವ್ಯಾಲ್ಯೂ ಚೇಂಜ್ ಆಗ್ತಿಲ್ಲ, ಕರೆಂಟಿಂದು ಸೇಮ್ ವ್ಯಾಲ್ಯೂ ಬರ್ತೈತೆ. ಅಂದ್ರೆ ನೀವು ಯಾವ್ದಾದ್ರು ಪೊಸಿಷನ್ಗೆ ಕನೆಕ್ಟ್ ಮಾಡಿ ಕರೆಂಟ್ನ ಸರ್ಕ್ಯೂಟಲ್ಲಿ, ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ನ ವ್ಯಾಲ್ಯೂ ಸೇಮ್ ಇರುತ್ತೆ. ಇಟ್ ಮೀನ್ಸ್ ದಟ್ ಇನ್ ಸೀರೀಸ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ದ ಕರೆಂಟ್ ಈಸ್ ಸೇಮ್ ಅಟ್ ಅಥವಾ ಇನ್ ಎವರಿ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಆರ್ ದ ಸೇಮ್ ಕರೆಂಟ್ ಥ್ರೂ ಔಟ್ ದ ಈಚ್ ರೆಜಿಸ್ಟರ್. ಅಂದ್ರೆ ಏನು, ಕರೆಂಟ್ನ ನೀವು ಎಲ್ಲರಿಗೂ ಮೆಜರ್ ಮಾಡಿ ಇನ್ ಸೀರೀಸ್ ಕಾಂಬಿನೇಷನಲ್ಲಿ, ಅರ್ಥ ಮಾಡ್ಕೊಳ್ಳಿ, ಸೀರೀಸ್ ಕಾಂಬಿನೇಷನಲ್ಲಿ ನೀವು ಕರೆಂಟ್ನ ನೀವು ಯಾವುದೇ ಪೊಸಿಷನಲ್ಲಿ ಅಬ್ಸರ್ವ್ ಮಾಡಿ ಸೇಮ್ ಆಗಿರುತ್ತೆ. ಕರೆಂಟ್ನ ವ್ಯಾಲ್ಯೂ ಏನಾಗಿರುತ್ತೆ? ಸೇಮ್ ಇರುತ್ತೆ. ನೋಡಿ, ಸೇಮ್ ಕರೆಂಟ್ ಥ್ರೂ ಔಟ್ ದ ಈಚ್ ರೆಜಿಸ್ಟರ್. ಎಲ್ಲ ರೆಜಿಸ್ಟರಲ್ಲೂ ಸೇಮ್ ಕರೆಂಟ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ 1 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತೈತೆ ಅಂದರೆ ಥ್ರೂ ಔಟ್ ದ ಸರ್ಕ್ಯೂಟ್ ಅಥವಾ ಈಚ್ ರೆಜಿಸ್ಟರ್, ಫಾರ್ ಎಕ್ಸಾಂಪಲ್ R1 R2 R3 ಇತ್ತಲ್ಲ, 3 ರೆಜಿಸ್ಟರಲ್ಲೂ 1 ಆಂಪಿಯರ್ ಅಷ್ಟೇ ಕರೆಂಟು ಫ್ಲೋ ಆಗುತ್ತೆ, ವೇರಿ ಆಗಲ್ಲ. ಸರಿನಾ? ಇದಿಷ್ಟು ನಿಮಗೆ ಗೊತ್ತಾಯ್ತು. ಅಂದ್ರೇನು, ಇವಾಗ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ, ಕರೆಂಟ್ ಐ ಅಂದರೆ ಕರೆಂಟ್ ಅಲ್ವಾ, ಐ ಏನಿರುತ್ತೆ? ಸೇಮ್ ಆಗಿರುತ್ತೆ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ. ಯಾವುದರಲ್ಲಿ? ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ನೋಡ್ರಿ, ಇನ್ನೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ನಿಮಗೆ ತಿಳ್ಕೊಬೇಕಾಗಿರೋದೇನು, ಇನ್ನೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾದ್ರು ವೇರಿ ಆಗ್ತೈತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಅಂತ ಚೆಕ್ ಮಾಡೋಕ್ಕೋಸ್ಕರ. ಇಲ್ಲಿ ನೋಡ್ರಿ, ಇನ್ ಆಕ್ಟಿವಿಟಿ 11.4 ಇನ್ಸರ್ಟ್ ಎ ವೋಲ್ಟ್ ಮೀಟರ್ ಅಕ್ರಾಸ್ ದ ಎಂಡ್ಸ್ ಎಕ್ಸ್ ವೈ. ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಮತ್ತೆ ವೈ ಪಾಯಿಂಟ್ಸ್, ಇಲ್ಲಿ ಕೆಳಗಡೆ ಒಂದು ಫಿಗರ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಪಾಯಿಂಟ್ ಇದೆ, ಇಲ್ಲಿ ವೈ ಪಾಯಿಂಟ್ ಇದೆ.
ಈ ಎರಡು ಪಾಯಿಂಟ್ಸ್ನ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಂತೆ. ನೆಕ್ಸ್ಟ್ ನೋಡ್ರಿ, of the series combination of three registers as shown in the figure. The plug key in the circuit and note the voltmeter reading. It gives the potential difference across the series combination of registers. Let it be V. ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಮತ್ತೆ ವೈ ನ ಮಧ್ಯದಲ್ಲಿ ನಾವು ಒಂದು ಏನಾದ್ರು ವೋಲ್ಟ್ ಮೀಟರ್ ಅನ್ನ ಕನೆಕ್ಟ್ ಮಾಡಿದ್ರೆ ಯಾವ ರೀತಿ, ಇವಾಗ ನೋಡ್ರಿ ಈ ರೀತಿ ನಾವು ಒಂದು ವೋಲ್ಟ್ ಮೀಟರ್ ವಿ ಅನ್ನ ಕನೆಕ್ಟ್ ಮಾಡಿದ್ರೆ, ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಲ್ಲ ವೋಲ್ಟ್ ಮೀಟರ್ನ, ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಸಹ ನಾವು ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ತೋರಿಸ್ತೈತಪ್ಪ ಅಂದ್ರೆ ವಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅದು ತೋರಿಸ್ತೈತಂತೆ. ಸರಿನಾ, ಅರ್ಥ ಮಾಡ್ಕೊಂತಿದ್ದೀರಾ? ಎಕ್ಸ್ ಮತ್ತೆ ವೈ ಪಾಯಿಂಟ್ ನ ಮಧ್ಯೆ ಎಷ್ಟು ತೋರಿಸ್ತೈತೆ ಪೊಟೆನ್ಷಿಯಲ್ ಡಿಫರೆನ್ಸ್, ವಿ ಎಷ್ಟು ತೋರಿಸ್ತೈತಂತೆ. ಇವಾಗ ನೋಡಿ, ಟೇಕ್ ಔಟ್ ದ ಪ್ಲಗ್ ಕೀ ಅಂಡ್ ಡಿಸ್ಕನೆಕ್ಟ್ ದ ವೋಲ್ಟ್ ಮೀಟರ್. ನೌ ಇನ್ಸರ್ಟ್ ದ ವೋಲ್ಟ್ ಮೀಟರ್ ಅಕ್ರಾಸ್ ಎಕ್ಸ್ ಅಂಡ್ ಪಿ. ಇಲ್ಲೆಲ್ಲ ಐತೆ ಎಕ್ಸ್ ಅಂಡ್ ಪಿ. ಇವಾಗ ಇದನ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಯಾವುದು ಎಕ್ಸ್ ಮತ್ತೆ ವೈ ಮಧ್ಯದಲ್ಲಿ ಒಂದು ದೊಡ್ಡ ವೋಲ್ಟ್ ಮೀಟರ್ ಇತ್ತಲ್ವಾ, ವಿ ಎಷ್ಟು ತೋರಿಸ್ತಿತ್ತಲ್ವಾ, ಅದನ್ನ ಡಿಸ್ಕನೆಕ್ಟ್ ಮಾಡಿ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ಪಿ ಮತ್ತೆ ಎಕ್ಸ್ ನ ಪಾಯಿಂಟ್ಗೆ ಒಂದು ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಏನಂತ ಕರೆಯೋಣ ನಾವು, V1 ಅಂತ ಕರೆಯೋಣ. V1 ಅಂತಂದ್ರೆ ಏನು, ವೋಲ್ಟ್ ಮೀಟರ್, ಮೊದಲನೇ ವೋಲ್ಟ್ ಮೀಟರ್, ಮೊದಲನೇ ರೆಜಿಸ್ಟರ್ಗೆ, ರೆಜಿಸ್ಟರ್ R1 ಕನೆಕ್ಟ್ ಮಾಡಿರ್ತಕ್ಕಂಥ ವೋಲ್ಟ್ ಮೀಟರ್ ಅಂತ ನೀವು ಕರಿಬಹುದು. ನೆಕ್ಸ್ಟ್ ಅದಕ್ಕೆ ಎಷ್ಟು ರೀಡಿಂಗ್ ಬರುತ್ತೆ ಅಂತ ನೋಡೋಣ. ಅದೇ ರೀತಿ ಅವ್ರು ಕನೆಕ್ಟ್ ಮಾಡಿದ್ರೆ 3 ರೆಜಿಸ್ಟರ್ಸ್ಗೂ, ಇಲ್ಲಿ V2 ಅಂತ ಕೊಟ್ಟಿದ್ದಾರೆ. V2 ಅಂತ ಯಾಕೆ ಕೊಟ್ಟಿದ್ದಾರೆ, ಎರಡನೇ ರೆಜಿಸ್ಟರ್ಗೆ ಕನೆಕ್ಟ್ ಮಾಡಿದ್ದಾರೆ, R2ಗೆ ಕನೆಕ್ಟ್ ಮಾಡಿದ್ದಾರೆ. V2 ಅಂದ್ರೆ ಏನು, ವೋಲ್ಟ್ ಮೀಟರ್ 2 ಕನೆಕ್ಟೆಡ್ ಟು ಎ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ 2 ಅಂದ್ರೆ ಎರಡನೇ ರೆಜಿಸ್ಟರ್ಗೆ ಕನೆಕ್ಟ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಮೂರನೇ ರೆಜಿಸ್ಟರ್ ಕನೆಕ್ಟ್ ಮಾಡಿರೋದು ವೋಲ್ಟ್ ಮೀಟರ್ 3 ಅಂತ ಕರೀತಿದ್ದಾರೆ. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, plug the key and measure the potential difference across the first register. let it be V1. ಅಂದ್ರೆ ಫಸ್ಟ್ ರೆಜಿಸ್ಟರ್ಗೆ ನಾವು ಕನೆಕ್ಟ್ ಮಾಡೋದಕ್ಕೆ ಏನಂತ ಕರೆದಿದ್ದೀವಿ, ಇಲ್ಲಿ V1 ಅಂತ ಕರೆದಿದ್ದೀವಿ. ಈ V1 ನ ರೀಡಿಂಗ್ ಎಷ್ಟು ಬರುತ್ತೆ ಅಂತ ನಾವು ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಇದ್ರಲ್ಲಿ ಕರೆಂಟ್ ಫ್ಲೋ ಆಗ್ಬೇಕಲ್ವಾ. ಕರೆಂಟ್ ಫ್ಲೋ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕೀ ಅನ್ನ ಆನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕೀ ಆನ್ ಮಾಡ್ತೀರಾ, ಅವಾಗ ಕರೆಂಟ್ ಈ ಸೈಡಲ್ಲಿ ಫ್ಲೋ ಆಗುತ್ತೆ, ಈ ಡೈರೆಕ್ಷನ್ ಅಲ್ಲಿ. ಅವಾಗ ಎಷ್ಟು ರೀಡಿಂಗ್ V1 ಬರ್ತೈತೆ ಅಂತ ನೀವು ಚೆಕ್ ಮಾಡ್ತೀರಾ. ಸರಿನಾ, ಎಷ್ಟು ತೋರಿಸುತ್ತೆ ಅಂತ ನೋಡೋಣ. ವೋಲ್ಟ್ ಮೀಟರ್ ಏನು ಚೆಕ್ ಮಾಡುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಮೆಜರ್ ಮಾಡುತ್ತೆ. ಸಿಮಿಲರ್ಲಿ ಮೆಜರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಅದರ್ 2 ರೆಜಿಸ್ಟರ್ಸ್ ಸಪರೇಟ್ಲಿ. ಲೆಟ್ ದೀಸ್ ದ ವ್ಯಾಲ್ಯೂ V2 ಅಂಡ್ V3 ರೆಸ್ಪೆಕ್ಟಿವ್ಲಿ. ಇಲ್ಲಿ ನೋಡಿ ಇಲ್ಲಿ V1 ಇದೆ. V1 ಅಥವಾ R1 ನ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟೈತೆ ಅಂತ V1 ವೋಲ್ಟ್ ಮೀಟರ್ 1 ಕ್ಯಾಲ್ಕುಲೇಟ್ ಮಾಡ್ತೈತೆ. ಅದೇ ರೀತಿ ಬೇರೆ ಎರಡು ಸಹ ಎಷ್ಟೆಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಐತೆ ಅಂತ ಈಚ್ ರೆಜಿಸ್ಟರ್ಗೆ ನಾವು ಕಂಡುಹಿಡಿತಾ ಹೋಗ್ಬೋದು. ಸಪ್ರೇಟ್ ಆಗಿದಾವಲ್ಲ ವೋಲ್ಟ್ ಮೀಟರ್, 3 ವೋಲ್ಟ್ ಮೀಟರ್, ಅದನ್ನ ನೀವು ಕಂಡುಹಿಡಿಬಹುದು. ಅದೇ ರೀತಿ ನೋಡಿ, ನೆಕ್ಸ್ಟ್ ಡೆಡ್ಯೂಸ್ ದ ರಿಲೇಶನ್ಶಿಪ್ ಬಿಟ್ವೀನ್ V1, V2, V3. ಅಂದ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಕ್ಸ್ ಮತ್ತೆ ವೈ ಪಾಯಿಂಟ್ ಅಲ್ಲಿ V ಅಂತ ಬಂತು. ಅದೇ ರೀತಿ ಮೂರರಲ್ಲೂ ಬರುತ್ತಲ್ಲ, ಅವನ್ನೆಲ್ಲಕ್ಕೂ ಒಂದು ರಿಲೇಷನ್ ಸಿಗುತ್ತೆ. ಅದು ಏನು ಅಂತ ನೋಡ್ಬೇಕು ಇವಾಗ. ಸರಿನಾ, ಇಲ್ಲಿ ನೋಡ್ರಿ, ಅದಕ್ಕೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಯು ವಿಲ್ ಅಬ್ಸರ್ವ್ ದಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ V ಈಸ್ ಈಕ್ವಲ್ ಟು ದ ಸಮ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸಸ್ V1, V2, V3 that is total potential difference across the combination of resistor in series is equal to sum of potential difference across the individual resistors. ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಈ ಎಕ್ಸ್ ಮತ್ತೆ ವೈ ಪಾಯಿಂಟ್ ಮಧ್ಯೆ ಎಷ್ಟು ಬಂದಿತ್ತು ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಒಂದು ವೋಲ್ಟ್ ಮೀಟರ್ ಅನ್ನ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಎಷ್ಟು ಬಂದಿತ್ತು. ಅಂದ್ರೆ ಇದೇನು ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ಸೀರೀಸ್ ಕನೆಕ್ಷನ್. ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಇದೊಂದು ಸೀರೀಸ್ ಸರ್ಕ್ಯೂಟ್ ಅಲ್ವಾ, ಎಂಡ್ ಟು ಎಂಡ್ ಕನೆಕ್ಟ್ ಆಗೈತಲ್ವಾ. ಈ ಒಂದು ವಿ ಅಂದ್ರೇನು, ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ ಸರ್ಕ್ಯೂಟ್. ಈ ಸರ್ಕ್ಯೂಟ್ಗೆ ಏನಕ್ಕೆ ಈಕ್ವಲ್ ಆಗಿರುತ್ತೆ, V1 ಮೊದಲನೇ ರೆಜಿಸ್ಟರ್ಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್, ಎರಡನೇ ರೆಜಿಸ್ಟರ್ಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್, ಮೂರನೇ ರೆಜಿಸ್ಟರ್ಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಸಮ್ಗೆ ಈಕ್ವಲ್ ಆಗಿರುತ್ತೆ, ಅಂದ್ರೆ ಅಡಿಷನ್ಗೆ ಈಕ್ವಲ್ ಆಗಿರುತ್ತೆ. ಅದ್ಯಾವ ರೀತಿ ನೋಡಿ, ವಿ ಅಂದ್ರೆ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಈ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಈಕ್ವಲ್ ಆಗಿರುತ್ತೆ ಯಾವುದು, V1 ಪ್ಲಸ್ V2 ಪ್ಲಸ್ V3. ಈ ರೀತಿ ಟೋಟಲ್ ಆಗಿರುತ್ತೆ. ಅಂದ್ರೆ ಸಮ್ ಆಫ್ ಇಂಡಿವಿಜುವಲ್ ಪೊಟೆನ್ಷಿಯಲ್ ಡಿಫರೆನ್ಸಸ್ ಆಫ್ ರೆಜಿಸ್ಟರ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್. ಸರಿನಾ, ಅವರು ಇಲ್ಲಿ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಏನಂತ ಕೊಟ್ಟಿದ್ದಾರೆ, V ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ ನೆಕ್ಸ್ಟ್, in the electrical circuit shown in the figure 11.8, let I be the current through the circuit. The current through the each register is also I. ನಾವು ಕರೆಂಟ್ ನ ಏನ್ ಮಾಡಿದ್ವಿ, ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಐ ಅಂತಾನೆ ಬರ್ತಿತ್ತಲ್ವಾ. ಈಚ್ ರೆಜಿಸ್ಟರ್ಗೂ ಕರೆಂಟ್ ಏನಾಗ್ತಿತ್ತು, ಸೇಮ್ ಇರ್ತಾ ಇತ್ತು. ಇಟ್ ಈಸ್ ಪಾಸಿಬಲ್ ಟು ರಿಪ್ಲೇಸ್ ದ 3 ರೆಜಿಸ್ಟರ್ಸ್ ಜಾಯಿನಿಂಗ್ ಇನ್ ದ ಸೀರೀಸ್ ಬೈ ಈಕ್ವಲೆಂಟ್ ಸಿಂಗಲ್ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ R, such that the potential difference V across it and the current through the ಸರ್ಕ್ಯೂಟ್ ರಿಮೈನ್ಸ್ ಸೇಮ್. ಕರೆಂಟ್ ಏನಾಗಿತ್ತು ಸರ್ಕ್ಯೂಟ್ ಅಲ್ಲಿ ಥ್ರೂ ಔಟ್ ದ ಸರ್ಕ್ಯೂಟ್ ಸೇಮ್ ಆಗಿತ್ತು, ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಅಂತ ನಾವು ಹೇಳ್ತಿಲ್ಲ. ಇವಾಗ ನಾವು ಯಾವ ಫಾರ್ಮುಲಾನ ಅಪ್ಲೈ ಮಾಡ್ಬೋದು, ರಿಲೇಷನ್ ನೋಡಕ್ಕೆ ಓಮ್ಸ್ ಲಾವನ್ನ ಅಪ್ಲೈ ಮಾಡ್ಬೋದು. ಓಮ್ಸ್ ಲಾ ಏನ್ ಹೇಳುತ್ತೆ, V ಈಸ್ ಈಕ್ವಲ್ ಟು IR ಅಂತ ಹೇಳುತ್ತೆ.
ಕರೆಕ್ಟಾ? ನಾವಿಲ್ಲಿ ಓಮ್ಸ್ ಲಾ ಪ್ರಕಾರ ಯಾವುದಕ್ಕೆ ರಿಲೇಷನ್ ನೋಡ್ಬೋದು? ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಮತ್ತೆ ಇನ್ನೊಂದೇನು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ರಿಲೇಷನ್ ನಾವು ನೋಡ್ಬೋದು ಓಮ್ಸ್ ಲಾ ಪ್ರಕಾರ. ಇವಾಗ ನೋಡಿ, ಇವಾಗ ನಾನೇನಂತಂದೆ V1 ಮೊದಲನೇ ರೆಜಿಸ್ಟರ್ ಇತ್ತಲ್ವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅದನ್ನ ಯಾವ ರೀತಿ ಬರಿತೀವಪ್ಪ ಅಂದ್ರೆ V1 ಈಸ್ ಈಕ್ವಲ್ ಟು I ಇಂಟು R1. ಅದು ಯಾವ ರೀತಿ ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ, ಇದನ್ನು ನಾನು ರಿಮೂವ್ ಮಾಡಿಬಿಡ್ತೀನಿ ಫಸ್ಟು. ಇವಾಗ ನಾವೇನು ಕಂಡುಹಿಡಿತೀವಪ್ಪ ಅಂದರೆ ಈ ಒಂದು ಮೊದಲನೇ ರೆಜಿಸ್ಟರ್ ಐತಲ್ಲ, ಈ ಮೊದಲನೇ ರೆಜಿಸ್ಟರಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟೈತೆ, ಈ ಮೊದಲನೇ ವೋಲ್ಟ್ ಮೀಟರ್ ಐತಲ್ಲ, ಇಲ್ಲಿ ವೋಲ್ಟ್ ಮೀಟರು, ಆ ವೋಲ್ಟ್ ಮೀಟರ್ನ ರೀಡಿಂಗ್ ಎಷ್ಟು ತೋರಿಸ್ತೈತೆ ಅಂತ ನಾವು ಕಂಡುಹಿಡಿಬೇಕಂತಂದ್ರೆ ಏನು ಮಾಡಬೇಕಪ್ಪ ಅಂದರೆ ನೋಡಿ, V1 ನಾವು ಕಂಡುಹಿಡಿತಿರೋದೇನು V1 ಅಂತಂದ್ರೇನು, ಕರೆಂಟ್ ಥ್ರೂ ಔಟ್ ದ ಸರ್ಕ್ಯೂಟ್ ಏನಾಗಿರುತ್ತೆ ಸೇಮ್ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಬರ್ಕೊಂತೀನಿ, ಐ ಅಂತ ಬರ್ಕೊಂತೀನಿ. ಇಲ್ಲಿ ಮೊದಲನೇ ರೆಜಿಸ್ಟರ್ಲ್ಲೂ ಐ ಫ್ಲೋ ಆದರೆ, ಐ ಅಷ್ಟು ಕರೆಂಟ್ ಫ್ಲೋ ಆದರೆ, ಎರಡನೇ ರೆಜಿಸ್ಟರಲ್ಲೂ ಅಷ್ಟೇ ಫ್ಲೋ ಆಗುತ್ತೆ, ಮೂರನೇ ರೆಜಿಸ್ಟರಲ್ಲೂ ಅಷ್ಟೇ ಫ್ಲೋ ಆಗುತ್ತೆ. ಅದಕ್ಕೋಸ್ಕರ ನಾನು ಐ ಅಂತ ಬರ್ಕೊಂತೀನಿ. ನೆಕ್ಸ್ಟ್ ನಾವು ಕಂಡುಹಿಡಿತಾ ಇದ್ದು ಯಾವ ರೆಜಿಸ್ಟರ್ಗೆ? R1 ರೆಜಿಸ್ಟರ್ಗೆ. ಅದಕ್ಕೋಸ್ಕರ ನಾನು ಏನಂತ ಬರಿತೀನಿ, R1 ಅಂತ ಬರಿತೀನಿ. ಸರಿನಾ? ಏನಿಲ್ಲಿ V1 ಈಸ್ ಈಕ್ವಲ್ ಟು ಐ ಇಂಟು R1. ಅದು ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಯ್ತು ಇವಾಗ. ಸರಿನಾ? ಅದೇ ರೀತಿ ಇವಾಗ ನೀವು V2 ಕಂಡುಹಿಡಿಬೇಕು. V2 ಕಂಡುಹಿಡಿಬೇಕು ಅಂತಂದ್ರೆ ನೀವೇನು ಮಾಡ್ತೀರಾ? ಸೇಮ್ ಅದೇ ರೀತಿ V2 ಅಂತ ಬರೀರಿ. V2 ಈಸ್ ಈಕ್ವಲ್ ಟು ಕರೆಂಟ್ ಥ್ರೂ ಔಟ್ ದ ಸರ್ಕ್ಯೂಟ್ ಸೇಮ್ ಇರುತ್ತಲ್ವಾ, ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನು ಫಾರ್ಮುಲಾ? V ಈಸ್ ಈಕ್ವಲ್ ಟು IR. ಐ ಏನಾಗೈತೆ? ಥ್ರೂ ಔಟ್ ದ ಸರ್ಕ್ಯೂಟ್ ಸೇಮ್ ಐತೆ. ನೆಕ್ಸ್ಟ್ ಆರ್ ಯಾವ್ದು ನೀವು ಕಂಡುಹಿಡಿತಿರೋದು? R2. ಸರಿನಾ? ಅದೇ ರೀತಿ ನೀವು V3ಗೂ ಬರಿಬೋದಾ? ಏನಂತದು? V3 ಈಸ್ ಈಕ್ವಲ್ ಟು ಐ ಇಂಟು R3. ಈ ರೀತಿ ನಿಮಗೆ ಬರೆಯೋದು ಹೆಂಗೆ ಅಂತ ಗೊತ್ತಾಯ್ತು. ಅವರು ಸಹ ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮೊದಲನೇ ರೆಜಿಸ್ಟರಿಗೆ ಏನೈತೆ? ಮೊದಲನೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ V1 ಈಸ್ ಈಕ್ವಲ್ ಟು ಐ ಇಂಟು R1. ಅದು ಯಾವ ರೀತಿ ಅಂತ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಯ್ತು. ಅದೇ ರೀತಿ V2ಗೂ ಸೇಮ್ ಅದೇ ರೀತಿ V2 ಈಸ್ ಈಕ್ವಲ್ ಟು ಐ ಇಂಟು R2. ಅದೇ ರೀತಿ V3 ಈಸ್ ಈಕ್ವಲ್ ಟು ಐ ಇಂಟು R3. ಇದು ಯಾವ ರೀತಿ ಬರೆಯೋದನ್ನ ನಿಮಗೆ ಗೊತ್ತಾಯ್ತು. ಇವಾಗ ಇವು ಮೂರನ್ನು ಸೇರಿಸಿ ನಾವು ಒಂದು ಈಕ್ವೇಷನ್ ಬರ್ತಿದ್ವಲ್ಲ, ಏನದು? V ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ ಏನದು V3. ಈ ರೀತಿ ಒಂದು ಈಕ್ವೇಷನ್ ಅನ್ನು ಬರ್ತಿದ್ವಲ್ವಾ, ಇದು ಯಾವ ರೀತಿ ಬಂತಂತ ನೋಡೋಣ. ಇವಾಗ ನೋಡಿ, ಇವಾಗ ಏನದು? V ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಲ್ವಾ. ಇವಾಗ ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನಂತ ಬರಿಬೋದು? V ಈಸ್ ಈಕ್ವಲ್ ಟು IR ಅಂತ ಬರಿಬೋದಲ್ವಾ. ಸೇಮ್ ಅದೇ ರೀತಿ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡ್ರಿ, ಇಲ್ಲಿ V ಇದೆ ಅಲ್ವಾ, ಈ ವಿಗೆ ನಾನು ಐ ಇಂಟು R ಅಂತ ಬರಿತೀನಿ. ಅಂದರೆ ಏನಿದು? V ಅಂದ್ರೇನು? ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್. ಇಲ್ಲಿ R ಅಂತಂದ್ರೇನು? ಟೋಟಲ್ ರೆಸಿಸ್ಟೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್. ಕರೆಂಟ್ ಐ ಅಂದ್ರೇನು? ಟೋಟಲ್ ಕರೆಂಟ್ ಇಂದ ಸೀರೀಸ್ ಕಾಂಬಿನೇಷನ್. ಇವಾಗ ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, V1 ನಾನು ಐ ಇಂಟು R1 ಅಂತ ಬರಿಬೋದಾ? V1 ಅಂದ್ರೇನು ಅಂತ ಈ ಕಡೆ ಸೈಡ್ ಬರ್ಕೊಂಡಿದ್ದೀವಲ್ವಾ, ಅದೇ ರೀತಿ ಐ ಇಂಟು R1. V1 ಅಂದ್ರೇನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ಫಸ್ಟ್ ರೆಜಿಸ್ಟರ್. ಅದೇ ರೀತಿ R1 ಅಂದ್ರೇನು? ರೆಸಿಸ್ಟೆನ್ಸ್ ಆಫ್ ಫಸ್ಟ್ ರೆಜಿಸ್ಟರ್. ಮೊದಲನೇ ರೆಜಿಸ್ಟರ್ನ ರೆಸಿಸ್ಟೆನ್ಸ್ ಎಷ್ಟೈತೆ ಅಂತ. ಐ ಇನ್ನೇನು ಸೇಮ್ ಇರುತ್ತಲ್ವಾ, ಅದಕ್ಕೋಸ್ಕರ ನಾನು ಮೂರಕ್ಕೂ ಐ ಅಂತ ನಾವು ಆರಾಮಾಗಿ ಬರಿಬೋದು. ಅದೇ ರೀತಿ ರೆಸಿಸ್ಟೆನ್ಸ್ ಎಷ್ಟು? ಇಲ್ಲಿ V2ಗೆ R2 ಅಂತ ಬರಿಬೋದು. ಅದೇ ರೀತಿ V3ಗೆ ಐ ಇಂಟು R3 ಅಂತ ನಾವು ಬರ್ಕೊಬೋದು. ಇದು ಯಾವ ರೀತಿ ಬರ್ತಿದ್ದು ಅಂತ ಗೊತ್ತಾಯ್ತಾ? ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು ಈ ರೀತಿ ಬರ್ಕೊಬೋದು. ಸರಿನಾ? ಅವರು ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, IR ಈಸ್ ಈಕ್ವಲ್ ಟು ಐ ಇಂಟು R1 ಪ್ಲಸ್ ಐ ಇಂಟು R2 ಪ್ಲಸ್ ಐ ಇಂಟು R3. ಅದು ಯಾವ ರೀತಿ ಬಂತು ನಿಮಗೆ ಗೊತ್ತಾಯ್ತು. ಇವಾಗ ನೋಡಿ, ಕಾಮನ್ ತೆಗೆಯೋದು ಹೆಂಗೆ ಅಂತ ಹೇಳ್ತೀನಿ. ಈ ಒಂದು ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಯಾವ ರೀತಿ ಬರುತ್ತೆ ಅನ್ನೋದು ನೋಡಿರಿ. ಇವಾಗ ನೋಡಿರಿ, ಐ ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂದರೆ ಕಾಮನ್ ತೆಗಿತೀನಿ. ಅದು ಯಾವ ರೀತಿ ಅಂತ ಇಲ್ಲಿ ನೋಡಿ, ಇಲ್ಲಿ ಏನಿದೆ LHS ಅಲ್ಲಿ ಅದನ್ನು ಸೇಮ್ ಬರ್ಕೊಂತೀನಿ. ಐ ಇಂಟು R ಈಸ್ ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ ಎಲ್ಲ ಮೂರು ಕಡೆನೂ ಐತಲ್ವಾ, ಐನ ನಾನು ಕಾಮನ್ ತೆಗಿತೀನಿ. ಅವಾಗ ಏನಾಗುತ್ತಪ್ಪ ಅಂತಂದರೆ ಬ್ರ್ಯಾಕೆಟ್ ಹಾಕ್ತಾ ಇದ್ದೀನಿ, R1 ಪ್ಲಸ್ R2 ಪ್ಲಸ್ R3. ಈ ರೀತಿ ನಾವು ಬರಿಬೋದಾ? ಬ್ರ್ಯಾಕೆಟನ್ನು ಕ್ಲೋಸ್ ಮಾಡೋಣ. ಇವಾಗ ನೋಡಿರಿ, LHS ಅಲ್ಲೂ RHS ಅಲ್ಲೂ ಸೇಮ್ ಐತಲ್ವಾ, ಅದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದಾ? ನೋಡಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಉಳ್ಕೊಳ್ಳೋದೇನು? ಇವಾಗ ಇಲ್ಲಿ ನೋಡ್ಬೋದು, ಉಳ್ಕೊಳ್ಳೋದೇನು ಅಂತ ನೋಡಿ. ಏನದು? R ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಕರೆಕ್ಟಾ? ಇದೇ ಉಳ್ಕೊಳ್ಳೋದಲ್ವಾ. ಇದಂತಂದ್ರೇನು? ಒಂದು ಈಕ್ವೇಷನ್ ಬಂತು. ಆರ್ ಅಂತಂದ್ರೇನು? ರೆಸಿಸ್ಟೆನ್ಸ್ ಇಂದ ಸೀರೀಸ್ ಸರ್ಕ್ಯೂಟ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್ ಅಥವಾ ನೆಟ್ ರೆಸಿಸ್ಟೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್. ಮೂರು ಒಂದೇ ಮೀನಿಂಗ್ ಅಂತ ಹೇಳಿದೆ ಅಲ್ವಾ ಹಿಂದೆ. ಅದೇ ರೀತಿ ನೆಟ್ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನೀವೇನು ಮಾಡಬೇಕು? R1 ಪ್ಲಸ್ R2 ಪ್ಲಸ್ R3 ಅನ್ನು ನೀವು ಮಾಡಿದ್ರಿ ಅಂದರೆ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್ ನಿಮಗೆ ಬರುತ್ತೆ. ಯಾವ ರೀತಿ ಕಂಡುಹಿಡಿಯೋದು ಅನ್ನೋದು ಗೊತ್ತಾಯ್ತಾ? ಇದು ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ. ಅವರು ಸಹ ಇಲ್ಲಿ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ಕೆಳಗಡೆ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ನೋಡಿ. ವಿ ಕ್ಯಾನ್ ಕನ್ಕ್ಲೂಡ್ ದಟ್ ವೆನ್ ದ ಸೆವೆರಲ್ ರೆಜಿಸ್ಟರ್ಸ್ ಆರ್ ಜಾಯಿನ್ಡ್ ಇನ್ ದ ಸೀರೀಸ್ ಸರ್ಕ್ಯೂಟ್
ದ ರೆಸಿಸ್ಟೆನ್ಸ್ ಆಫ್ ಎ ಕಾಂಬಿನೇಷನ್ ಆರ್ ಎಸ್ ಅಂದ್ರೇನು, ರೆಸಿಸ್ಟೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್ ಈಸ್ ಈಕ್ವಲ್ ಟು ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ R1 R2 R3 ದಸ್ ಅಂಡ್ ಈಸ್ ದಸ್ ಗ್ರೇಟರ್ ದ್ಯಾನ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಯಾವಾಗಲೂ ಆರ್ ಎಸ್ ಅಂದ್ರೇನು, ಟೋಟಲ್ ರೆಸಿಸ್ಟೆನ್ಸ್ ಇಂದ ಸೀರೀಸ್ ಕಾಂಬಿನೇಷನ್ ಯಾವಾಗಲೂ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು R1 R2 R3. ಈ R1 ಐತಲ್ಲ, R2 ಐತಲ್ಲ, R3 ಐತಲ್ಲ, ಇವು ಮೂರು ವ್ಯಾಲ್ಯೂಗಿಂತ RS ತುಂಬಾ ಜಾಸ್ತಿ ಇರುತ್ತೆ. ಇದು ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ, ಸರಿನಾ? ಯಾವಾಗಲೂ ಸಹ ನೀವು ಯಾವುದೇ ಸೀರೀಸ್ ಕನೆಕ್ಷನ್ ಅನ್ನ ಮಾಡಿ, ಯಾವಾಗಲೂ RS ಜಾಸ್ತಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ. ನಾವು ಮುಂದಿನ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಆಗಿ ಎಲ್ಲ ಎಕ್ಸಾಂಪಲ್ಸ್ಗಳು ಮತ್ತೆ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿರೋ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಮಿಸ್ ಮಾಡ್ದಂಗೆ ಅದನ್ನ ವಾಚ್ ಮಾಡಿ, ಸರಿನಾ? ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ನೀವು ನ್ಯೂಮರಿಕಲ್ಸ್ ಅಲ್ಲಿ ಸಾಕಷ್ಟು ಎಡುತ್ತಾ ಇರ್ತೀರಾ, ಅದನ್ನ ನೀವು ಕ್ಲಿಯರ್ ಮಾಡ್ಕೊಬೇಕಪ್ಪ ಅಂದ್ರೆ ಕ್ಲೀನ್ ಆಗಿ ಆ ಒಂದು ವಿಡಿಯೋಸ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಎರಡನೇದಾಗಿ ಯಾವುದು, ಎರಡನೇ ಮೆಥಡ್ ಯಾವುದು, ಕಾಂಬಿನೇಷನ್ ಆಫ್ ಸೀರೀಸ್ ಅಲ್ಲಿ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನಾವು ಕನೆಕ್ಟ್ ಮಾಡಿದ್ರೆ ಏನೇನೆಲ್ಲ ವೇರಿ ಆಗುತ್ತೆ. ಹಿಂದೆ ಏನು ನೋಡಿದ್ವು, ಕರೆಂಟ್ ಅನ್ನು ನೋಡಿದ್ವು, ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ ಅಂತ ನೋಡಿದ್ವು, ಮತ್ತೆ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ನೆಟ್ ರೆಸಿಸ್ಟೆನ್ಸ್ ಏನು ವೇರಿ ಆಗುತ್ತೆ ಅಂತ ನೋಡಿದೀವಿ. ಅದೇ ರೀತಿ ಅವು ಮೂರು ಪಾಯಿಂಟ್ಸ್ಗಳನ್ನ ಅಥವಾ ಮೂರು ಕ್ವಾಂಟಿಟೀಸ್ಗಳನ್ನ ಈ ಒಂದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ, ಸರಿನಾ? ನೌ ಲೆಟ್ ಅಸ್ ಕನ್ಸಿಡರ್ ದ ಅರೇಂಜ್ಮೆಂಟ್ ಆಫ್ 3 ರೆಜಿಸ್ಟರ್ಸ್ ಜಾಯಿನ್ಡ್ ಇನ್ ಪ್ಯಾರಲಲ್ ವಿತ್ ಕಾಂಬಿನೇಷನ್ ಆಫ್ ಸೆಲ್ಸ್ ಆರ್ ಎ ಬ್ಯಾಟರಿ. ಕಾಂಬಿನೇಷನ್ ಆಫ್ ಸೆಲ್ಸ್ ಅಂದ್ರೇನು, ಬ್ಯಾಟ್ರಿನೇ ತಾನೇ ಅದು, ಸರಿನಾ? ನೆಕ್ಸ್ಟ್ ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಹಿಂದೇನೋ ಆಕ್ಟಿವಿಟಿ ಮೂಲಕ ತಿಳ್ಕೊಂಡ್ವಲ್ವಾ, ಯಾವುದಕ್ಕೆ, ಸೀರೀಸ್ ಕಾಂಬಿನೇಷನ್ಗೆ. ಸೇಮ್ ಅದೇ ರೀತಿ ಇಲ್ಲೊಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮೇಕ್ ಎ ಪ್ಯಾರಲಲ್ ಕಾಂಬಿನೇಷನ್ ಎಕ್ಸ್ ವೈ ಎಲ್ಲೈತೆ ನೋಡಿ, ಈ ಒಂದು ಪಾಯಿಂಟ್ ಅಲ್ಲಿ ಎಕ್ಸ್ ವೈ ಕಾಣಿಸ್ತಿದ್ಯಾ, ಇಲ್ಲೊಂದಿದೆ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ನೆಕ್ಸ್ಟ್ ಆಫ್ 3 ರೆಜಿಸ್ಟರ್ಸ್ ಹ್ಯಾವಿಂಗ್ R1 R2 ಅಂಡ್ R3 ರೆಸ್ಪೆಕ್ಟಿವ್ಲಿ ಕನೆಕ್ಟೆಡ್ ಇಟ್ ವಿತ್ ಎ ಬ್ಯಾಟರಿ. ಬ್ಯಾಟರಿಯಿಂದ ಕನೆಕ್ಟ್ ಮಾಡಿದಾರಲ್ವಾ, ಮತ್ತೆ ಇನ್ನೇನು ಕನೆಕ್ಟ್ ಮಾಡಿದ್ದಾರೆ, ಎ ಪ್ಲಗ್ ಕೀಯಿಂದ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಆನ್ ಆಮ್ಮೀಟರ್ ಆಸ್ ಶೋನ್ ಇನ್ ದ ಫಿಗರ್ 11.10. 11.10 ಇಲ್ಲೇ ಇದಲ್ವಾ ಫಿಗರ್ 11.10, ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಏನೇನೆಲ್ಲ ಕನೆಕ್ಟ್ ಮಾಡಿದ್ದಾರೆ ನಿಮಗೆ ಗೊತ್ತಾಗುತ್ತೆ. ಆಲ್ಸೋ ಕನೆಕ್ಟ್ ಎ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದಾರಲ್ವಾ, ಇಲ್ಲ ಐತಲ್ವಾ, ಸರಿನಾ? ಈ ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ ಪ್ಯಾರಲಲ್ ವಿತ್ ದ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್. ಇಲ್ಲಿ ಯಾವ ರೀತಿ ಕನೆಕ್ಟ್ ಮಾಡಿದರೆ, ಪ್ಯಾರಲಲ್ ಕಾಂಬಿನೇಷನ್ ಕನೆಕ್ಟ್ ಮಾಡಿದ್ದಾರೆ. ನಿಮಗೆ ಪ್ಯಾರಲಲ್ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಯ್ತು, ಒಂದು ಸಿಂಗಲ್ ಅಥವಾ ಕಾಮನ್ ಪಾಯಿಂಟ್ಗೆ ಸಾಕಷ್ಟು ರೆಜಿಸ್ಟರ್ಸ್ಗಳನ್ನ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಎ ಪ್ಲಗ್ ದ ಕೀ ಅಂಡ್ ನೋಟ್ ದ ಆಮ್ಮೀಟರ್ ರೀಡಿಂಗ್. ಹಿಂದೆ ಏನ್ ಮಾಡಿದ್ವು, ಆಮ್ಮೀಟರ್ ರೀಡಿಂಗ್ ಅನ್ನ ಮತ್ತೆ ಪೊಸಿಷನ್ ಅನ್ನ ಚೇಂಜ್ ಮಾಡ್ದಂಗೆ ಆಮ್ಮೀಟರ್ ರೀಡಿಂಗ್ಸ್ ಅನ್ನ ನಾವು ನೋಡ್ತಾ ಹೋದ್ವು. ಅಲ್ಲಿ ಹಿಂದೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಿತ್ತು, ಸೇಮ್ ಇತ್ತು. ಇಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ. ನೆಕ್ಸ್ಟ್ ಲೆಟ್ ದ ಕರೆಂಟ್ ಬಿ ಐ ಅಂದ್ರೇನು, ಟೋಟಲ್ ಕರೆಂಟ್ ಎಷ್ಟೈತೆ, ಐ ಎಷ್ಟು ಕರೆಂಟ್ ಫ್ಲೋ ಆಗ್ತೈತಂತೆ ಇಲ್ಲಿಂದ ಬ್ಯಾಟ್ರಿಯಿಂದ. ಆಲ್ಸೋ ಟೇಕ್ ಎ ವೋಲ್ಟ್ ಮೀಟರ್ ರೀಡಿಂಗ್. ವೋಲ್ಟ್ ಮೀಟರ್ ಏನ್ ಮಾಡುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡುತ್ತೆ. ಅದರ ರೀಡಿಂಗ್ ಸಹ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಕ್ರಾಸ್ ದ ಕಾಂಬಿನೇಷನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಈಚ್ ರೆಜಿಸ್ಟರ್ ಈಸ್ ಆಲ್ಸೋ ವಿ. ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲಿ ಮೂರು ರೆಜಿಸ್ಟರ್ಸ್ಗಳಿಗೂ ಐತಲ್ಲ, ಆ ಮೂರು ರೆಜಿಸ್ಟರ್ಸ್ಗೂ ಎಷ್ಟು ತೋರಿಸ್ತೈತಪ್ಪ ಅಂದ್ರೆ ವಿ ಅಷ್ಟೇ ತೋರಿಸ್ತೈತೆ. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಐತೆ ಅಂತಲ್ವಾ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ಇವಾಗ ನೋಡಿ ಮುಂದೆ ಹೇಳ್ತಾರೆ, these can be checked by the connecting the voltmeter across the each individual registers. ಇಲ್ಲಿ ಈಚ್ ಇಂಡಿವಿಜುವಲ್ ರೆಜಿಸ್ಟರ್ಸ್ಗಳಿದಾವಲ್ವಾ, ಒಂದೊಂದೇ ರೆಜಿಸ್ಟರ್ಸ್ಗಳಿದಾವಲ್ವಾ, ಆ ರೆಜಿಸ್ಟರ್ಸ್ಗಳನ್ನ ಕನೆಕ್ಟ್ ಮಾಡಿ, ವೋಲ್ಟ್ ಮೀಟರ್ ಅನ್ನ ಕನೆಕ್ಟ್ ಮಾಡಿ ಚೆಕ್ ಮಾಡಿದಾಗ ಸೇಮ್ ಬಂತಂತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಬಂತು, ಸೇಮ್ ಬಂತು, ಸರಿನಾ? ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಟೇಕ್ ಔಟ್ ದ ಪ್ಲಗ್ ಕೀ, ರಿಮೂವ್ ದ ಆಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್ ಫ್ರಮ್ ದ ಸರ್ಕ್ಯೂಟ್, ಇನ್ಸರ್ಟ್ ದ ಆಮ್ಮೀಟರ್ ಇನ್ ಸೀರೀಸ್ ವಿತ್ ದ ರೆಜಿಸ್ಟರ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಏನ ಕನೆಕ್ಟ್ ಮಾಡ್ತಿದ್ದಾರೆ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಸೀರೀಸ್ ಅಂದ್ರೆ ಏನು, ಒಂದು ರೆಜಿಸ್ಟರ್ನ ಎಂಡಿಗೆ ಆಮ್ಮೀಟರ್ನ ಎಂಡನ್ನು ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಒಂದು ಡಿವೈಸ್ನ ಎಂಡಿಗೆ ಇನ್ನೊಂದು ಡಿವೈಸ್ನ ಎಂಡಿನ ಕನೆಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ, ಸರಿನಾ? ಎಂಡ್ ಟು ಎಂಡ್ ಕನೆಕ್ಷನ್ ಅಲ್ವಾ ಸೀರೀಸ್ ಕಾಂಬಿನೇಷನ್ ಅಂದ್ರೆ ನೋಡಿ, ರೆಜಿಸ್ಟರ್ ಇಂದು ಕನೆಕ್ಷನ್ ಇಲ್ಲಿ ಎಂಡ್ ಆಗೈತೆ, ಆಮ್ಮೀಟರ್ದು ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅಂದ್ರೆ ಎಂಡ್ ಟು ಎಂಡ್ ಕನೆಕ್ಷನ್ ಆಯ್ತು, ಅದಕ್ಕೆ ನಾವು ಸೀರೀಸ್ ಅಂತ ಕರಿತೀವಿ, ಸರಿನಾ? ಇವಾಗ ಕರೆಂಟ್ ಅನ್ನ ಮೆಜರ್ ಮಾಡ್ತಿದ್ದಾರೆ. ಅಂದ್ರೆ ಏನು, I1 ಅಂತ ಕರಿತಿದ್ದಾರೆ. ಅಂದ್ರೆ ಫಸ್ಟ್ ರೆಜಿಸ್ಟರ್ ಅಲ್ಲಿ ಎಷ್ಟು ಫ್ಲೋ ಆಗ್ತೈತೆ ಕರೆಂಟ್ ಅನ್ನ ಚೆಕ್ ಮಾಡ್ತೈತೆ, ಅದಕ್ಕೆ ನಾವು I1 ಅಂತ ಕರೆಯೋಣ. ಅದೇ ರೀತಿ ನೀವು ನೋಡಿ, ಕೆಳಗಡೆ I2 ಕೊಟ್ಟಿದ್ದಾರೆ, ಮತ್ತೆ I3 ಕೊಟ್ಟಿದ್ದಾರೆ. ಅವು ರೆಜಿಸ್ಟರ್ಸ್ಗಳನ್ನ ಮೇಲೆ ಕೊಟ್ಟಿದ್ದಾರೆ. ಇವಾಗ ಆ ರೆಸಿಸ್ಟೆನ್ಸ್ R2 ಅಂದ್ರೇನು, ರೆಸಿಸ್ಟೆನ್ಸ್ ಆಫ್ ಎ ಸೆಕೆಂಡ್ ರೆಜಿಸ್ಟರ್. ಈ ಎರಡನೇ ರೆಜಿಸ್ಟರ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತೈತೆ ಅಂದ್ರೆ I2 ಅಷ್ಟು ಫ್ಲೋ ಆಗ್ತೈತಂತೆ. ಥರ್ಡ್ ರೆಜಿಸ್ಟರ್ ಅಲ್ಲಿ ಫ್ಲೋ ಆಗ್ತಿರೋದು I3 ಅಷ್ಟು ಫ್ಲೋ ಆಗ್ತೈತಂತೆ. ಇವಾಗ ಮೊದಲನೇ ರೆಜಿಸ್ಟರ್ಗೆ ಕನೆಕ್ಟ್ ಮಾಡಿದ್ರೆ ಆಮ್ಮೀಟರ್ ರೀಡಿಂಗ್ ಏನಾಗುತ್ತೆ ಅನ್ನೋದು ನೋಡೋಣ. Similarly, measure the current through R2, R3. Let these be I2 and I3 respectively. What is the relationship between I1, I2, I3? ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿತ್ತು, ಇಲ್ಲಿ ಸೇಮ್ ಆಗಿತ್ತು, ಆದ್ರೆ ಕರೆಂಟ್ ವೇರಿ ಆಗ್ತಾ ಇದೆ. ಆ ಕರೆಂಟ್ ನ ರಿಲೇಷನ್ ಏನು, ನಾಲ್ಕಕ್ಕೂ I1, I2, I3ಗೆ ರಿಲೇಷನ್ ಏನು ಬರುತ್ತೆ ಅನ್ನೋದು ನೋಡೋಣ.
ಇಟ್ ಈಸ್ ಒಬ್ಟೈನ್ ದಟ್ ಟೋಟಲ್ ಕರೆಂಟ್ಗೆ ನಾವೇನಂತ ಕರಿತೀವಿ ಐ ಅಂತ ಕರಿತೀವಿ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸಪರೇಟ್ ಕರೆಂಟ್ಸ್ ಥ್ರೂ ಔಟ್ ಈಚ್ ಬ್ರಾಂಚ್ ಆಫ್ ದ ಕಾಂಬಿನೇಷನ್. ಇವಾಗ ಒಂದೊಂದು ರೆಜಿಸ್ಟರ್ಸ್ ಫ್ಲೋ ಆಗ್ತೈತಲ್ವಾ, ಆ ಎಲ್ಲಾ ಕರೆಂಟ್ಸ್ಗಳನ್ನ ನಾವು ಆಡ್ ಮಾಡಿದ್ರೆ ಅಥವಾ ಸಮ್ ಮಾಡಿದ್ರೆ, ಸಮ್ ಅಂದ್ರೇನು ಆಡ್ ಮಾಡ್ತಾ ಇದೀರಾ ಅಂತ, ಆ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಕರೆಂಟ್ ಇಂದ ಸರ್ಕ್ಯೂಟ್ ಸಿಗುತ್ತಂತೆ. ಟೋಟಲ್ ಕರೆಂಟ್ ಇಂದ ಸರ್ಕ್ಯೂಟ್ ನಾವೇನಂತ ಬರಿಬಹುದು, ಐ ಅಂತ ಬರಿಬಹುದು. ಈ ಐಗೆ ಏನಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದ್ರೆ I1 ಪ್ಲಸ್ I2 ಪ್ಲಸ್ I3ಗೆ ಈಕ್ವಲ್ ಆಗಿರುತ್ತಂತೆ. ಅಂದ್ರೇನು, ಸಮ್ ಆಫ್ ಇಂಡಿವಿಜುವಲ್ ರೆಜಿಸ್ಟರ್ಸ್ ಇಂಡಿವಿಜುವಲ್ ಕರೆಂಟ್ಸ್ಗೆ ಈಕ್ವಲ್ ಆಗಿರುತ್ತಂತೆ. ಯಾವುದು, ಟೋಟಲ್ ಕರೆಂಟ್. ನೆಕ್ಸ್ಟ್ ಅವರು ಅದೇ ಕೊಟ್ಟಿದ್ದಾರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. I is equal to I1 plus I2 plus I3. Let RP be the equivalent resistance of a parallel combination. ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಅಂದ್ರೂ ಸೇಮ್ ಅಲ್ವಾ, ಆರ್ ಪಿ ಅಂತ ಬರೆದ್ರೆ ಅದಕ್ಕೆ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್, ಅಥವಾ ನೆಟ್ ರೆಸಿಸ್ಟೆನ್ಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್, ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್. ಇವು ಮೂರು ಸೇಮ್ ಅಂತ ನಾನು ಹಿಂದೆ ಹೇಳಿದೆ. ಆರ್ ಎಸ್ ಅಂತ ಬರ್ತಿದ್ರೆ ಏನ್ ಮಾಡ್ಬೇಕಾಗಿತ್ತು ನೀವು, ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಸೀರೀಸ್ ಕಾಂಬಿನೇಷನ್. ಸರಿನಾ, ಆರ್ ಎಸ್ ಅಂತ ಇದ್ರೆ, ಆರ್ ಪಿ ಅಂತ ಇದ್ರೆ ಅದು ಪ್ಯಾರಲಲ್ ಕಾಂಬಿನೇಷನ್ ಇಂದ ಆಗುತ್ತೆ. ಪಿ ರೆಪ್ರೆಸೆಂಟ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಬೈ ಅಪ್ಲೈಯಿಂಗ್ ಓಮ್ಸ್ ಲಾ. ಹಿಂದೆನೂ ಅಷ್ಟೇ ಓಮ್ಸ್ ಲಾ ಅಪ್ಲೈ ಮಾಡಿ ನಾವು ನೋಡೋದ್ವಲ್ವಾ, ಓಮ್ಸ್ ಲಾ ಅಪ್ಲೈ ಮಾಡಿ ಯಾವ ರೀತಿ ನಾವು ಒಂದು ರಿಲೇಷನ್ ಅನ್ನ ಹುಡುಕಬಹುದು ಅಂತ ನೋಡೋಣ. ಈಕ್ವಿಲೆಂಟ್ ರೆಸಿಸ್ಟರ್ಸ್ಗಳಿಗೆ ಏನು ಫಾರ್ಮುಲಾ ಬರುತ್ತೆ ಅಂತ ನೋಡೋಣ. ಓಮ್ಸ್ ಲಾ ಏನು ಹೇಳುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತಲ್ವಾ. ಅದೇ ರೀತಿ ನಾವು ಇವಾಗ ಫಾರ್ಮುಲಾ ಯಾವ್ದು ತಗೋಬೇಕಪ್ಪ ಅಂದ್ರೆ ಐಗೆ ತಗೋಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆ ಸೈಡ್ ಉಳಿಸ್ಕೊಂತೀನಿ, ಇಲ್ಲಿ ವಿ ಬೈ ಆರ್ ಆಗುತ್ತೆ. ಆರ್ ನ ಈ ಸೈಡ್ ಕಳ್ಸಿದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇವಾಗ ನಮಗೆ ಐಗೆ ಒಂದು ಫಾರ್ಮುಲಾ ಬಂತು, ಏನದು, ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಇವಾಗ ನೆಕ್ಸ್ಟ್ ನೋಡಿ, ಇವಾಗ ನಾವು ಈಚ್ ಕರೆಂಟ್ ಇಂದು ನೋಡ್ತಾ ಹೋಗೋಣ. ಯಾವ ರೀತಿ ಈಚ್ ರೆಜಿಸ್ಟರ್ಸ್ಗಳನ್ನು ಸೀರೀಸ್ ಕಾಂಬಿನೇಷನ್ ನೋಡಿದ್ವಲ್ಲ, ಅದೇ ರೀತಿ ನೋಡ್ತಾ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಬೇಕಾಗಿರೋದೇನು, ಐ ಒನ್ ಎಷ್ಟು ಫ್ಲೋ ಆಗ್ತೈತೆ ಅಂತ ಬೇಕಲ್ವಾ. ಐ1 ಬೇಕು ಅಂತಂದ್ರೆ ನಿಮಗೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ಫಾರ್ಮುಲಾ ವಿ ಬೈ ಆರ್ ಅಲ್ವಾ, ಅದೇ ರೀತಿ ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಏನಿರುತ್ತೆ ಅಂತ ಹೇಳಿದೆ, ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ ಅಂತ ಹೇಳ್ದೆ ಅಲ್ವೇನ್ರಪ್ಪ. ಅದಕ್ಕೋಸ್ಕರ ನಾನು ವಿ ಅಂತ ಬರಿತೀನಿ. ನೆಕ್ಸ್ಟ್ ಡಿವೈಡೆಡ್ ಬೈ, ನೆಕ್ಸ್ಟ್ ನಾವು ಯಾವ್ದ್ರದ್ದು ನೋಡ್ತಿರೋದು, ಐ1 ಎಲ್ಲಿ ಫ್ಲೋ ಆಗ್ತೈತೆ, ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್, ಫಸ್ಟ್ ರೆಜಿಸ್ಟರ್ ಅಲ್ಲಿ ಫ್ಲೋ ಆಗ್ತೈತೆ. ಅದಕ್ಕೋಸ್ಕರ ನಾನು ಏನಂತ ಬರಿತೀನಿ, R1 ಅಂತ ಬರಿತೀನಿ. ಇವಾಗ ನಾನು ಯಾಕೆ R1 ಅಂತ ಬರ್ದೆ ಅಂತ ಗೊತ್ತಾಯ್ತಾ. ಯಾಕಪ್ಪ ಅಂದ್ರೆ ಫಸ್ಟ್ ರೆಜಿಸ್ಟರ್ ಅಲ್ಲಿ ಫ್ಲೋ ಆಗ್ತಿರ್ತಕ್ಕಂಥದ್ರಿಂದ ನಾವೇನಂತ ಬರುತ್ತೆ, ಕರೆಂಟ್ I1 ಅಂತ ಬರುತ್ತೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು ನೀವು, I1 ಅಷ್ಟು ಕರೆಂಟ್ ಫ್ಲೋ ಆಗ್ತೈತೆ ಯಾವ್ದ್ರಲ್ಲಿ, ಫಸ್ಟ್ ರೆಜಿಸ್ಟರ್ ಅಲ್ಲಿ. ಸರಿನಾ, ಅದೇ ರೀತಿ ಸೆಕೆಂಡ್ ರೆಜಿಸ್ಟರ್ಗೆ ನಾವು ಕನೆಕ್ಟ್ ಮಾಡಿ ನೋಡಿದ್ರೆ ನಮ್ಗೆ ಏನಂತ ಬರುತ್ತೆ, I2 ಈಸ್ ಈಕ್ವಲ್ ಟು ವಿ ಬೈ R2. ವಿ ಯಾಕೆ ನಾನು ವಿ ಅಂತಾನೆ ಬರೀತಿದ್ದೀನಪ್ಪ ಅಂದ್ರೆ, ಥ್ರೂ ಔಟ್ ದ ಪ್ಯಾರಲಲ್ ಕಾಂಬಿನೇಷನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಥವಾ ಈಕ್ವಲ್ ಇರುತ್ತೆ. ಅದೇ ರೀತಿ ನಾವು ಐ3ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ವಿ ಬೈ R3 ಅನ್ನ ನಾವು ಮಾಡಬೇಕು. ಇದಿಷ್ಟು ಎಲ್ರಿಗೂ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇವಾಗ ನೋಡಿ, ಹಿಂದೆ ನಾವು ಒಂದು ಯಾವ ಫಾರ್ಮುಲಾನ ನೋಡಿದ್ವು, ಹಿಂದೆ ಏನಂತ ಬರ್ಕೊಂಡು ನಾವು ಟೋಟಲ್ ಕರೆಂಟ್ನ ನಾವು ಫೈಂಡ್ ಮಾಡಬೇಕಪ್ಪ ಅಂದ್ರೆ ಇಂಡಿವಿಜುವಲ್ ಕರೆಂಟ್ಸ್ನ ನಾವು ಸಮ್ ಮಾಡಿದ್ರೆ ಸಾಕು, ನಮಗೆ ಟೋಟಲ್ ಕರೆಂಟು ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡಿದ್ವು. ಇದೇ ತರ ಅಲ್ವಾ, ಐ ಇಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಅಂತ ನೋಡಿದ್ವು. ಇವಾಗ ಐಗೆ ಏನು ಬಂತು ನಮಗೆ ಫಾರ್ಮುಲಾ, ಐ ಅಂದ್ರೇನು, ಕರೆಂಟ್. ಅಕಾರ್ಡಿಂಗ್ ಟು ಓಮ್ಸ್ ಲಾ ಅಪ್ಲೈ ಮಾಡ್ಬೋದಾ, ಓಮ್ಸ್ ಲಾ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಬರಿಬೋದಾ, ವಿ ಬೈ ಆರ್ ಅಂತ ಬರಿತೀನಿ. ಇಲ್ಲಿ ಆರ್ ಅಂದ್ರೇನು, ಆರ್ ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್. ನೀವು ಕಂಡುಹಿಡಿತಿರೋದೇನು, ಪ್ಯಾರಲಲ್ ಕಾಂಬಿನೇಷನ್ ಇಂದಲ್ವಾ, ಅದಕ್ಕೋಸ್ಕರ ನಾನು ಆರ್ ಪಿ ಅಂತ ಬರಿಬೋದಾ, ಅಂದ್ರೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್ ಅಂತ ಅನ್ಬೋದು, ಅಥವಾ ನೆಟ್ ರೆಸಿಸ್ಟೆನ್ಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್ ಅಂತ ಸಹ ನಾವು ಅನ್ಬೋದು. ಇವಾಗ ಅದೇ ರೀತಿ ಇಲ್ಲಿ ನೋಡ್ರಿ, ಐ1 ಅಂದ್ರೆ ಏನು, ಇವಾಗ ನಾವು ಈಗ ತಾನೇ ಫಾರ್ಮುಲಾ ಬರೆದ್ವಲ್ವಾ, ಐ1 ಅಂದ್ರೆ ಏನು ಅಂತ, ಅದನ್ನ ಇಲ್ಲಿ ಬರ್ಕಂತ ಹೋಗೋಣ. ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಲ್ಲ ಥ್ರೂ ಔಟ್ ಪ್ಯಾರಲಲ್ ಕಾಂಬಿನೇಷನ್ ಸೇಮ್ ಇರುತ್ತೆ. ಅದೇ ರೀತಿ ಐ1 ಅಂದ್ರೆ R1 ಅಲ್ಲಿ ಫ್ಲೋ ಆಗ್ತಿರ್ತಕ್ಕಂಥ ಕರೆಂಟ್. ನೆಕ್ಸ್ಟ್ ಪ್ಲಸ್, ಅದೇ ರೀತಿ ಐ2 ನೀವು ಬರಿಬೋದಾ, ವಿ ಬೈ R2. ನೆಕ್ಸ್ಟ್ ಐ3ಗೆ ಏನು ಬರುತ್ತೆ, ವಿ ಬೈ R3 ಬರುತ್ತೆ. ಇದೆಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇವಾಗ ನೆಕ್ಸ್ಟ್ ನೋಡ್ರಿ, ವಿ ಮೇಲ್ಗಡೆ ಎಲ್ಲಾ ಕಡೆನೂ ಸೇಮ್ ಕಾಣಿಸ್ತಿದ್ಯಾ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಹಿಂದಗಡೆ ಅಂದರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನಾವು ಐ ಅನ್ನ ಕಾಮನ್ ತೆಗೆದಿದ್ವಲ್ವಾ, ಅದೇ ರೀತಿ ಇಲ್ಲಿ ನಾನು ವಿ ಅನ್ನ ಕಾಮನ್ ತೆಗಿತೀನಿ. ವಿ ಅನ್ನ ಯಾವ ರೀತಿ ಕಾಮನ್ ತೆಗಿದೆ ಅನ್ನೋದು ನೋಡ್ಕೊಳ್ಳಿ ಕ್ಲೀನಾಗೆ. ವಿ ಇಲ್ಲಿ ಹೆಂಗೈತೋ ಅದೇ ರೀತಿ ಬರ್ತೀನಿ. ಯಾವ ಕಡೆ, LHS ಕಡೆ. ಈಗ RHS ಕಡೆ ನಾನು ಏನು ಮಾಡ್ತೀನಪ್ಪ ಅಂದರೆ ವಿನ ನಾನು ಕಾಮನ್ ತೆಗಿತೀನಿ. ಅದಾದ್ಮೇಲೆ ಏನು ಮಾಡ್ಬೋದು, 1/R1 ಅಂತ ಬರಿಬೋದಾ, ಯಾಕಪ್ಪ ಅಂದರೆ ಡಿನಾಮಿನೇಟರ್ ಅಲ್ಲಿ ಐತೆ R1, ಅದಕ್ಕೋಸ್ಕರ. ಇಲ್ಲೂ ಅಷ್ಟೇ R2 ಏನಾಗೈತೆ, ಡಿನಾಮಿನೇಟರ್ ಅಲ್ಲಿ ಐತೆ, ಅದಕ್ಕೋಸ್ಕರ ನಾವು R2 ನ ಡಿನಾಮಿನೇಟರ್ ಅಲ್ಲಿ ಬರಿತೀನಿ, 1 ಅಂತ ಬರಿತೀನಿ. ಅದೇ ರೀತಿ R3 ಸಹ ಸೇಮ್ ಅದೇ ರೀತಿ ಬರಿತೀನಿ. ನೆಕ್ಸ್ಟ್ ಇವಾಗ ನೋಡ್ರಿ, LHS ಮತ್ತೆ RHS ಅಲ್ಲಿ ಸೇಮ್ ಐತಲ್ವಾ ಪೊಟೆನ್ಷಿಯಲ್ ಡಿಫರೆನ್ಸ್, ಅದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡ್ಬೋದಾ. ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ, 1/RP ಈಸ್ ಈಕ್ವಲ್ ಟು ಏನು ಬಂತು, 1/R1 ಪ್ಲಸ್ 1/R2 ಪ್ಲಸ್ 1/R3 ಅಂತ ಬಂತು. ಅಂದ್ರೆ ಏನಿದು, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇಂದ ಪ್ಯಾರಲಲ್ ಕಾಂಬಿನೇಷನ್ ನಾವು ಕಂಡುಹಿಡಿಬೇಕಪ್ಪ ಅಂದ್ರೆ ಈ ಒಂದು ಫಾರ್ಮುಲಾನ ನಾವು ಅಪ್ಲೈ ಮಾಡ್ಬೋದು.
ಸರಿನಾ? 1 ಬೈ ಅಂತಾನೆ ಬರಿಬೇಕು. ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನಂತ ಬರುತ್ತೆ, RS = R1 + R2 + R3 ಅಷ್ಟೇ. ಪ್ಯಾರಲಲ್ ಕಾಂಬಿನೇಷನ್ ಆದ್ರೆ 1 ಬೈ ಅಂತ ಬರುತ್ತೆ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅವ್ರು ಯಾವ ರೀತಿ ಮಾಡಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ. I1 ಅಂದ್ರೇನು, V/R1. ಅದು ಯಾವ ರೀತಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದೇ ರೀತಿ 3 ರೆಜಿಸ್ಟರ್ಸ್ಗಳಿಗೂ I1, I2, I3 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅದಾದ್ಮೇಲೆ I = I1 + I2 + I3 ಅಂತ ಇದೆಯಲ್ಲ, ಆ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಈ ರೀತಿ ಬಂತು. ಅದಾದ್ಮೇಲೆ ಏನು ಈಕ್ವಲೆಂಟ್ ರೆಸಿಸ್ಟೆನ್ಸ್ಗೆ ಏನು ಫಾರ್ಮುಲಾ ಬಂತು, 1/Rp = 1/R1 + 1/R2 + 1/R3 ಅನ್ನೋ ಒಂದು ಫಾರ್ಮುಲಾ ಬಂತು. ಇವಾಗ ನೋಡಿ ಕೆಳಗಡೆ, thus we may conclude that reciprocal of equivalent resistance of a group of resistance joined in the parallel is equal to sum of reciprocals of individuals. ರೆಸಿಪ್ರೋಕಲ್ ಅಂದ್ರೇನು, 1 ಬೈ ಅಂತ ಬರೆಯೋದು, ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಐತೆ ಅಂತ ರೆಸಿಪ್ರೋಕಲ್ ಅಂದ್ರೆ. ಈ ರೀತಿ ಬರ್ತಿದೀವಲ್ವಾ 1/Rp ಅಂತ, ಇದಕ್ಕೆ ನಾವು ರೆಸಿಪ್ರೋಕಲ್ ಆಫ್ ಎ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಅಂತೀವಿ. ಇವಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈ ರೆಸಿಪ್ರೋಕಲ್ ಆಫ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಕ್ಕೆ ಈಕ್ವಲ್ ಆಗೈತಂತೆ, ಸಮ್ ಆಫ್ ರೆಸಿಪ್ರೋಕಲ್ಸ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಪ್ರತಿಯೊಂದು ರೆಸಿಸ್ಟೆನ್ಸ್ಗೂ ಏನಾಗೈತೆ, ಈಕ್ವಲ್ ಆಗೈತೆ ಸಮ್ಗೆ. ಅಂದ್ರೆ ಆಡ್ ಮಾಡ್ತಾ ಹೋಗ್ತಿದೀವಲ್ವಾ, 1/R1 + 1/R2 + 1/R3 ಅಂತ, ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ಇಲ್ಲೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತು. ಲಾಸ್ಟಿಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋದಲ್ಲಿ ನೀವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮತ್ತು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ಗಳನ್ನ ನೀವು ವಾಚ್ ಮಾಡ್ಬೋದು.